ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದಲ್ಲಿಂದು ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶ ಎಂಎಚ್ ಅಣ್ಣಯ್ಯ ನೇತೃತ್ವದಲ್ಲಿ ಲೋಕ ಅದಾಲತ್ ಮೂಲಕ ಪ್ರಕರಣಗಳ ಇತ್ಯರ್ಥ ನಡೆಯಿತು. ಲೋಕ ಅದಾಲತ್ನಲ್ಲಿ ನ್ಯಾಯಾಧೀಶರು, ವಕೀಲರು, ಕಕ್ಷಿದಾರರು ಭಾಗವಹಿಸಿದ್ದರು. ಬಳಿಕ ನ್ಯಾಯಾಧೀಶರಾದ ಎಂಎಚ್ ಅಣ್ಣಯ್ಯ ಚಲನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಸರ್ಕಾರದ ಆದೇಶದ ಮೇರೆಗೆ ಪೊಲೀಸ್ ಇಲಾಖೆಗೆ ಶೇಕಡಾ 50ರಷ್ಟು ರಿಯಾಯಿತಿವರೆಗೆ ದಂಡ ವಿಧಿಸಿದ್ದು, ಅವುಗಳಲ್ಲಿ 28,045 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ. ಇದರಿಂದ ಸರ್ಕಾರಕ್ಕೆ 1,84,440 ರೂಪಾಯಿ ಹಣ ವಸೂಲಾದಂತಾಗಿದೆ ಎಂದರು. ಲೋಕ ಅದಾಲತ್ನಲ್ಲಿ ತಾಯಿ ಮತ್ತು ಮಗನ ನಡುವಿನ ಜಮೀನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಕೆಯ ಮಗ ಲಂಡನ್ನಲ್ಲಿದ್ದ ಕಾರಣ ಅಲ್ಲಿನ ನ್ಯಾಯಾಲಯಕ್ಕೆ ಕೋರಿಕೆ ಸಲ್ಲಿಸಿ ಮಗನನ್ನು ನ್ಯಾಯಾಲಯಕ್ಕೆ ಕರೆಸಿ ರಾಜಿ ಮೂಲಕ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದು ಮತ್ತೊಂದು ವಿಶೇಷ ಎಂದು ಹೇಳಿದರು. 1045 ಚಲನ ಪ್ರಕರಣಗಳು ಇತ್ಯರ್ಥವಾಗಿದ್ದು, ಇದರಿಂದ ಸರ್ಕಾರಕ್ಕೆ 1,80,440 ರೂಪಾಯಿ ಹಣ ವಸೂಲಾಗಿದೆ. ಇದು ಸರ್ಕಾರಕ್ಕೆ ನಮ್ಮ ಒಂದು ಲೋಕ ಅದಾಲತ್ನಿಂದ ಕೊಟ್ಟಂತ ಕೊಡುಗೆ ಅಂದ್ರೂ ತಪ್ಪಾಗಲಾರದು. ಮತ್ತಿನ್ನೇಪ್ಪ ಅಂದ್ರೆ ಮ್ಯಾಕ್ಸಿಮಮ್ ನಾವು ಲೋಕ ಅದಾಲತ್ನಲ್ಲೇ ಹಳೆ ಕೇಸ್ಗಳನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಒಂದು ವಿಚಾರ, ವಿಭಾಗ ಸಂಬಂಧಪಟ್ಟಂತ ವಿಚಾರ ಮತ್ತು ಈ ಮೇಂಟೆನೆನ್ಸ್ ಕೇಸ್ ಸಂಬಂಧಪಟ್ಟಂತ ವಿಚಾರನ ಆದಷ್ಟು ಪ್ರಥಮ ಪ್ರಾಶಸ್ತ್ಯ ಕೊಟ್ಟು ಬಗೆಹರಿಸುವ ನಾವು ಗುರಿಯನ್ನು ಹೊಂದಿದ್ದೇವೆ. ಆ ಕಾರಣಕ್ಕೋಸ್ಕರವಾಗಿ ರಾಮನಗರ ಜಿಲ್ಲೆ ಅಥವಾ ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ ಡಿಸ್ಟಿಕ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲಾ ತಾಲೂಕಿನಲ್ಲೂ ಸಹಿತ ಲೋಕ ಅದಾಲತ್ ನಡೀತಾ ಇದೆ.